ಹೊಸಪೇಟೆಯಲ್ಲಿ ಅಯೋಧ್ಯೆಯ ರೈಲಿಗೆ ಬೆಂಕಿ ಹಚ್ಚೋ ಬೆದರಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಆನಂದ ಕೃಷ್ಣ ಎಂಬುವರು ದೂರು ದಾಖಲಿಸಿದ್ದಾರೆ. ರೈಲ್ವೆ ಪೊಲೀಸ್ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ. ಆನಂದ್ ಅವರು ಅಯೋಧ್ಯೆಯ ಯಾತ್ರಿಕರಿದ್ದಂಥ ಟ್ರೈನ್ ಬೋಗಿಗೆ ವ್ಯಕ್ತಿಯೊಬ್ಬ ಹತ್ತೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅಪರಿಚಿತ ವ್ಯಕ್ತಿ, ಗಡ್ಡಧಾರಿ ವ್ಯಕ್ತಿ, ಟೋಪಿ ಹಾಕೊಂಡಿದ್ದ ಅಂತ ಅವರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ವ್ಯಕ್ತಿ ಗಲಾಟೆ ಮಾಡಿದ್ದಾನೆ, ಗಲಾಟೆ ಮಾಡಿ ಧಮಕಿ ಹಾಕಿದ್ದಾನೆ. ಇನ್ನು ಆ ಬಳಿಕ ನಾನು ಈ ಟ್ರೈನಿಗೆ ಬೆಂಕಿ ಹಚ್ತೀನಿ ಅಂತೆಲ್ಲ ಧಮಕಿ ಹಾಕಿ ಬಳಿಕ ಪಕ್ಕದ ಟ್ರೈನಿಗೆ ಹತ್ತಿ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಲಭ್ಯ ಆಗಿರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಾನಂದ್ ನೇರ ಸಂಪರ್ಕದಲ್ಲಿ. ಶಿವಾನಂದ, ದೂರಿನಲ್ಲಿ ಯಾವ್ಯಾವ ವಿಚಾರವನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತು ಯಾರು ಏನು ಅನ್ನೋದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ ಸಿಕ್ಕಿದೆಯಾ? ರಕ್ಷತ್, ಪ್ರಮುಖವಾಗಿ ರಾಮ ಭಕ್ತರು ಇದ್ದಂಥ ರೈಲಿಗೆ ಬೆಂಕಿ ಹಚ್ಚುವ ಏನು ಕಿಡಿಗೇಡಿಗೆ ಹೇಳಿಕೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹೊಸಪೇಟೆಯ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂಥದ್ದು. ಅಂದರೆ ಆನಂದ್ ಕೃಷ್ಣ ಎಂಬುವರಿಂದ ಈಗ ದೂರನ್ನು ದಾಖಲು ಮಾಡಿರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಅಂದರೆ 9 ಗಂಟೆ ಸುಮಾರಿಗೆ ಒಬ್ಬ ಗಡ್ಡಧಾರಿ ವ್ಯಕ್ತಿ ರಾಮ ಭಕ್ತರಿದ್ದಂಥ ಅಂದರೆ ಅಯೋಧ್ಯ ಧಾಮ ಟ್ರೈನನ್ನು ಹತ್ತುತ್ತಾರೆ. ಆ ಒಂದು ಬೋಗಿ ಸಂಖ್ಯೆ 2ರಲ್ಲಿ ಆ ವ್ಯಕ್ತಿ ಹತ್ತಿದಂಥ ಸಂದರ್ಭದಲ್ಲಿ ನಮಗೆ ಕೂಡೋಕೆ ಜಾಗ ಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಏನು ಅಲ್ಲಿದ್ದಂಥ ರಾಮ ಭಕ್ತರಿಗೆ ಹೇಳ್ತಾರೆ. ಆದರೆ ಇದು ರಿಸರ್ವ್ ಆಗಿರುವಂಥ ಏನು ಬೋಗಿ, ಜೊತೆಗೆ ಈಗಿನ ಸೀಟನ್ನು ನಾವು ಅಯೋಧ್ಯೆಯಿಂದಲೇ ಕೂಡ ಬುಕ್ ಮಾಡ್ಕೊಂಡು ಬಂದಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಸಮಜಾಯಿಸುವಂಥ ಒಂದು ಕೆಲಸವನ್ನು ಅಲ್ಲಿನ ರಾಮ ಭಕ್ತರು ಕೂಡ ಮಾಡ್ತಾರೆ. ತದನಂತರದಲ್ಲಿ ಏಕಾಏಕಿ ಕೆರಳಿದಂಥ ಏನು ಒಬ್ಬ ಗಡ್ಡಧಾರಿ ವ್ಯಕ್ತಿ ಇದನ್ನಲ್ಲ, ಆತ ನೀವಿರುವಂಥ ಟ್ರೈನ್ಗೆ ನಾವು ಬೆಂಕಿಯನ್ನು ಹಚ್ತೇವೆ ಅನ್ನುವಂಥ ಒಂದು ಧಮಕಿಯನ್ನು ಹಾಕಿದ್ದಾನೆ. ಜೊತೆಗೆ ಸಾಕಷ್ಟು ವಾಗ್ವಾದವನ್ನ ನಡೆಸಿದ್ದಾನೆ ಅನ್ನುವಂಥ ಒಂದು ಮಾತನ್ನ ಏನು FIR ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಟ್ರೈನ್ಗೆ ಬೆಂಕಿ ಹಚ್ಚುವ ವಿಚಾರ ಸಂಬಂಧಪಟ್ಟಂತೆ ಧಮಕಿ ಹಾಕಿದ ವ್ಯಕ್ತಿ ಇನ್ನು ಅದೇ ಅಂದರೆ ಹುಬ್ಬಳ್ಳಿಯ ರೈಲ್ವೆ ಇಲಾಖೆಯಲ್ಲಿ ಡಿ ನೌಕರನಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ನೀವು ಸ್ಪಷ್ಟಕ್ಕೆ ಸಿಗ್ತಾ ಇರುವಂಥದ್ದು. ಅಂದರೆ ಏನು ಆನಂದ್ ಕೃಷ್ಣ ಅವರು ಏನು FIR ನಲ್ಲಿ ಉಲ್ಲೇಖ ಮಾಡಿದಂತೆ ಏನು ಅನ್ಯ ಕೋಮಿನ 3 ಯುವಕರು ಏನು ಆ ಒಂದು ಟ್ರೈನನ್ನು ಹತ್ತಿದ್ರು. ಜೊತೆಗೆ ಅಲ್ಲಿರ್ತಕ್ಕಂಥ ರಾಮ ಅಯೋಧ್ಯೆ ಯಾತ್ರಿಕರಿಗೆ ಧಮಕಿಯನ್ನು ಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು. ತದನಂತರದಲ್ಲಿ ಅವರಿಗೆ ಏನು ಅವರನ್ನ ಹಿಡಿದು ಏನು ರೈಲ್ವೆ ಪೊಲೀಸರಿಗೆ ಒಪ್ಪಿಸಿದ್ರು ಕೂಡ ಕೆಲ ಕಾಲದಲ್ಲಿ ರೈಲ್ವೆ ಪೊಲೀಸರೇ ಆ ಒಂದು ಅನ್ಯ ಕೋಮಿನ ಯುವಕರು ಅಂದರೆ ಆ ಕಿಡಿಗೇಡಿಗಳನ್ನು ಬಿಟ್ಟು ಕಳಿಸಿದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಮತ್ತೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಆರೋಪವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಗದಗ್ನಲ್ಲಿ ಓರ್ವ ಆರೋಪಿಯನ್ನು ಕೂಡ ಬಂಧಿಸಿ ವಿಚಾರಣೆ ನಡೆಸುವಂಥ ಒಂದು ಕೆಲಸಕ್ಕೆ ಕೂಡ ಈಗಾಗಲೇ ರೈಲ್ವೆ ಇಲಾಖೆ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಇನ್ನುಳಿದಂತೆ 2 ಆರೋಪಿಗಳಿಗೆ ಈಗಾಗಲೇ ಶೋಧವನ್ನ ನಡೆಸುವಂಥ ಕೆಲಸವನ್ನ ವಿಜಯನಗರ ಪೊಲೀಸರು ಕೂಡ ಏನು ನಡೆಸ್ತಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ ಘಟನೆ ನಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ವಿಜಯನಗರ ಜಿಲ್ಲೆ ಜನರು ಕೂಡ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು. ಈ ವಿಚಾರವಾಗಿ ಈಗಾಗಲೇ ರಾಜಕೀಯ ಚರ್ಚೆಗಳು ಕೂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಆರಂಭವಾಗಿರುವಂಥದ್ದು. ಆದರೆ ಏನು ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರು ಮತ್ತೊಮ್ಮೆ ಏನು ಗೋಧ್ರಾ ಹತ್ಯಾಕಾಂಡ ನಡೆಯಬಹುದು ಅನ್ನುವಂಥ ಒಂದು ಹೇಳಿಕೆಯನ್ನು ನೀಡಿದ್ರಲ್ಲ, ಆ ಒಂದು ಹೇಳಿಕೆಗೆ ಸಂಬಂಧ ತಾಳೆ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಘಟನೆಯನ್ನ ಈಗಾಗಲೇ ಸಮಜಾಯಿಸುವಂಥ ಒಂದು ಕೆಲಸವನ್ನ ಬಿಜೆಪಿ ಮುಖಂಡರು ಮತ್ತು ಹಿಂದೂಪರ ಸಂಘಟನೆ ಮುಖಂಡರು ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಒಬ್ಬ ಆರೋಪಿಯನ್ನ ಈಗಾಗಲೇ ಬಂಧನ ಮಾಡುವಂಥ ಒಂದು ಕೆಲಸವನ್ನ ಪೊಲೀಸರು ಮಾಡಿರುವಂಥದ್ದು. ಇನ್ನುಳಿದಂಥ 2 ಆರೋಪಿಗಳನ್ನ ಈಗ ಪತ್ತೆ ಹಚ್ಚುವ ಕೆಲಸಕ್ಕೂ ಕೂಡ ವಿಜಯನಗರ ಜಿಲ್ಲಾ ಪೊಲೀಸರು ಮುಂದಾಗಿರುವಂಥದ್ದು. ರಕ್ಷಾತ್, ಧನ್ಯವಾದ ಶಿವಾನಂದ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.